ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಲಾ ಆಫ್ ಅಟ್ರಾಕ್ಷನ್ನಿಂದ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಅಂತ ಮೊನ್ನೆ 2-3 ದಿನದಿಂದ ಮಾತಾಡ್ತಾ ಇದ್ದೀವಿ. ಈಗ ಈ ವಿಡಿಯೋದಲ್ಲಿ ಸ್ವಲ್ಪ ಅದ್ರ ಬಗ್ಗೆನೇ ಸ್ವಲ್ಪ ಕೆಲವೊಂದು ವಿಚಾರಗಳನ್ನ ಹೇಳಬೇಕಿತ್ತು. ಅದನ್ನು ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡ್ತಾ ಹೋಗಿ. ಮೈಂಡಲ್ಲಿರೋ ನೆಗೆಟಿವ್ ಥಾಟ್ಗಳು, ಡೌಟ್ಗಳು ಇದ್ದರೆ ಇಟ್ಕೊಂಡು ಈ ಮ್ಯಾನಿಫೆಸ್ಟೇಷನ್ನು ಮಾಡ್ಕೊಳ್ಳೋಕೆ ಆಗಲ್ಲ. ನೆಗೆಟಿವ್ ಥಾಟ್ ಯೋಚನೆ ಮಾಡ್ತಾ ಇದ್ದರೆ, ಡೌಟ್ಗಳು ಇದ್ದರೆ ಕೆಲಸಗಳು ಆಗಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ಮ ಥಾಟ್ಗಳು, ನಮ್ಮ ಯೋಚನೆಗಳು ಪ್ಯೂರ್ ಆಗಿದ್ದಷ್ಟು ಈ ಮ್ಯಾನಿಫೆಸ್ಟೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಈ ಸೋಷಿಯಲ್ ಮೀಡಿಯಾದ್ದೇ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಆಗಲಿ ಅಥವಾ ಯೂಟ್ಯೂಬಲ್ಲೇ ಆಗಲಿ, ನೀವು ಯಾವುದೋ ಒಂದು ಟಾಪಿಕಲ್ಲಿ ಸರ್ಚ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಒಂದು ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಒಂದು ಸರ್ಚ್ ಕೊಟ್ಟರೆ, ಅದಕ್ಕೆ ಸಂಬಂಧಪಟ್ಟದ್ದು ಒಂದು 100 ವೀಡಿಯೋಗಳು, ಶಾರ್ಟ್ಸ್ಗಳು ನಿಮ್ಮ ಫೀಡಲ್ಲಿ ಬರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ನೀವು ಮತ್ತೆ ವಾಪಸ್ ಯೂಟ್ಯೂಬಿಗೆ ಹೋದರೆ ಮತ್ತೆ ಅದೇ ಫೀಡಲ್ಲಿ ಬರ್ತಾ ಇರುತ್ತೆ. ಇದನ್ನ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಿ ಅಲ್ವಾ? ಹಾಗೆಯೇ ನೀವು ನೆಗೆಟಿವ್ ಥಾಟು, ನೆಗೆಟಿವ್ ಮೆಸೇಜು ನಿಮ್ಮ ಮನಸ್ಸಿಂದ ಹೊರಗಡೆ ಬ್ರಹ್ಮಾಂಡಕ್ಕೆ ಕಳಿಸ್ತಾ ಇದ್ದರೆ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಹಾಗೆಯೇ ಪಾಸಿಟಿವ್ ಥಾಟ್, ಪಾಸಿಟಿವ್ ವೈಬ್ರೇಷನ್ ಕಳಿಸ್ತಾ ಇದ್ದರೆ ಅದೇ ಥರದ ವಿಷಯಗಳು ನಿಮ್ಮ ಕಡೆಗೆ ಬರೋಕ್ಕೆ ಶುರುವಾಗುತ್ತೆ. ಉಪನಿಷತ್ತಿನಲ್ಲಿ ಹೇಳೋ ಒಂದು ಸಾಲು ಇದೆ, ಯದ್ಭಾವಂ ತದ್ಭವತಿ ಅಂತ. ಅಂದರೆ ನೀನು ಏನು ಯೋಚನೆ ಮಾಡ್ತಾ ಇದೆಯಾ ಅದು ನೀನೇ ಆಗ್ತೀಯಾ ಅಂತ, ಅದೇ ನೀನು ಆಗ್ತೀಯಾ ಅಂತ ಅದರ ಅರ್ಥ. ಮೆಡಿಟೇಷನ್ನು ಮತ್ತು ಯೋಗದಿಂದ ನಮ್ಮಲ್ಲಿರುವ ಎನರ್ಜಿ ಪಾಯಿಂಟ್, ಅಂದರೆ 7 ಚಕ್ರಗಳು ಅಂತ ಹೇಳ್ತಾರಲ್ಲ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, ಈ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ತಾ ನಮ್ಮ ಮ್ಯಾನಿಫೆಸ್ಟೇಷನ್ನ ಬೇಗ ರಿಯಾಲಿಟಿಯಲ್ಲಿ ಬದಲಾಗೋದನ್ನು ಕಾಣ್ಬೋದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಲೈಫಲ್ಲಿ ಮನಿ, ದುಡ್ಡು, ಅಬಂಡೆನ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ, ಲೈಫಲ್ಲಿ ಸಕ್ಸಸ್ ಆಗಿರೋರನ್ನ, ಶ್ರೀಮಂತರನ್ನ, ಚೆನ್ನಾಗಿ ದುಡ್ಡು ಮಾಡ್ತಿರೋರನ್ನ ನೋಡಿಕೊಂಡು ಬೈಬಾರ್ದು. ಒಬ್ಬರು ಒಳ್ಳೆ ಮನೆ ಕಟ್ಟಿದರೆ ಅವರ ನೋಡಿ ಬೈಕೊಳ್ಳೋದು, ಎಲ್ಲಿಂದ ಬಂತು ಇಷ್ಟು ದುಡ್ಡು ಇವರಿಗೆ, ಈ ಎಲ್ಲ ನೆಗೆಟಿವ್ ಜಡ್ಜ್ಮೆಂಟು, ನೆಗೆಟಿವ್ ಮಾತುಗಳನ್ನ ಆಡಬಾರ್ದು ಅವ್ರನ್ನ ನೋಡಿ. ಒಬ್ಬರು ಒಂದು ಕಾರ್ ತಗೊಂಡ್ರೆ, ಅವ್ರ ಲೈಫಲ್ಲಿ ಸೆಟಲ್ ಆಗಿದರೆ, ದೇವರೇ ಅವ್ರಿಗೆ ಒಳ್ಳೇದು ಮಾಡಿದ್ದಿ, ಅವರಿಗೆ ಬೇಕಾಗಿದ್ದು ಕೊಟ್ಟಿದ್ದಿ, ಸಂತೋಷ, ನನಗೂ ಅದೇ ರೀತಿ ಕಾರು, ಮನೆ, ಒಳ್ಳೆ ಫ್ಯಾಮಿಲಿ ಬೇಕು ಅಂತ ಅಂದ್ಕೋಬೇಕು. ಕೆಲವರಿಗೆ ಹಣದ ಸಮಸ್ಯೆ ಇರುತ್ತೆ, ಕೆಲವರಿಗೆ ರಿಲೇಷನ್ಶಿಪ್ ಸಮಸ್ಯೆ ಇರುತ್ತೆ, ಇನ್ನು ಕೆಲವರಿಗೆ ಹೆಲ್ತ್ ಸಮಸ್ಯೆ ಇರುತ್ತೆ. ಹಣದ ಸಮಸ್ಯೆ ಇರೋರು ದುಡ್ಡಿಗೆ ಬೈಬಾರ್ದು. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಈ ಥರ ಯೂನಿವರ್ಸಲ್ ಟಾಕ್ ಅಂತ ಹೇಳ್ತಾರಲ್ಲ, ಎಲ್ಲರೂ ಮಾತಾಡ್ತಾರೆ ಅಂತೇಳಿ ನಾವು ಮಾತಾಡೋಕ್ಕೆ ಹೋಗಬಾರ್ದು. ದುಡ್ಡು ಮುಖ್ಯವಾಗಿ ಎಲ್ರಿಗೂ ಬೇಕು, ಆದರೂ ಸುಮ್ಮನೆ ಒಂಥರ ಬೈತಾ ಇರ್ತೀವಿ ನಾವು. ದುಡ್ಡು ಮುಖ್ಯ ಅಲ್ಲ, ಗುಣ ಮುಖ್ಯ ಅನ್ನೋದು, ಇದೆಲ್ಲ ಮಾತು ಕೇಳೋಕ್ಕೆ ಮಾತ್ರ ಚಂದ. ರಿಯಾಲಿಟಿಯಲ್ಲಿ ಎಲ್ರಿಗೂ ದುಡ್ಡಿನ ಅವಶ್ಯಕತೆ ಬೇಕೇ ಬೇಕು, ಹೌದಲ್ವಾ? ಹಸ್ಬೆಂಡ್ ವೈಫು ಚೆನ್ನಾಗಿದ್ದಾರೆ ಅಂದರೆ ಅವ್ರನ್ನ ನೋಡಿ ಹೊಟ್ಟೆ ಉರಿ ಪಟ್ಕೊಳ್ಳೋದು ಎಲ್ಲ ಮಾಡಬಾರ್ದು. ಅವರು ಹಸ್ಬೆಂಡ್ ವೈಫು ಚೆನ್ನಾಗಿದ್ದಾರೆ ಅಂತಂದರೆ ನಾವು ಹಾಗೆ ಇರಬೇಕು ಅಂತ ಅಂದ್ಕೊಳ್ತಾ ಹೋಗಬೇಕು. ಮತ್ತು ಇನ್ನೊಂದು ವಿಚಾರ ಏನಂದರೆ, ದೊಡ್ಡ ಗೋಲ್ಗಳು ಮ್ಯಾನಿಫೆಸ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ಸಣ್ಣದು ಡೈಲಿ ಲೈಫಲ್ಲಿ ಆಗ್ತಾ ಇರುತ್ತೆ. ಅದು ಸಣ್ಣ ಪುಟ್ಟದು ಬೇಕಾದಷ್ಟು ಉದಾಹರಣೆಗಳು ಕೊಡ್ಬೋದು ಮ್ಯಾನಿಫೆಸ್ಟೇಷನ್ ಆಗೋದನ್ನು. ಮತ್ತು ನಮ್ಮ ಕ್ಲಿಯರ್ ಇರಬೇಕು. ಥಾಟ್ ಹೇಗೆ ಇರಬೇಕು ಅಂತಂದರೆ, ಏನು ಬೇಕು, ಯಾವಾಗ ಬೇಕು, ಎಷ್ಟು ಬೇಕು ಅನ್ನೋದು ಕ್ಲಿಯರಾಗಿ ಇರಬೇಕು. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಈಗ ಲೈಫಲ್ಲಿ ಯಾರೋ ನಿಮ್ಮನ್ನು ಒಂಥರ ಚುಚ್ಚಿ ಮಾತಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಅವರಿಗೆ ತೋರ್ಸೋಕ್ಕೆ, ಅವರಿಗೆ ನಾನು ಬುದ್ಧಿ ಕಲಿಸೋಕ್ಕೆ, ಅವರಿಗೆ ನಾನು ಪ್ರೂವ್ ಮಾಡೋಕ್ಕೆ, ನಾನು ಅಚೀವ್ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದರೆ
ಅದು ಯಾವುದೇ ಕಾರಣಕ್ಕೂ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಿ ಬರಲ್ಲ. ಅದನ್ನು ಒಂದು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೋಬೇಕು. ಇದಿಷ್ಟು ನಾನು ಹೇಳಬೇಕಾಗಿತ್ತು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಇನ್ನೂ ಸ್ವಲ್ಪ ವಿಚಾರಗಳಿದೆ ಇದಕ್ಕೆ ಸಂಬಂಧಪಟ್ಟಿದ್ದು. ಮತ್ತು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.